ಒಂದು ನಮ್ದು ಎಷ್ಟಿಗೆ ಸೇರಿಸ್ರಿ ಅದು ಇಲ್ಲ, ಅಟ್ರಾಸಿಟಿ ಮಾಡ್ಕೊಡ್ರಿ ಅದು ಇಲ್ಲ. ಏನ್ ಕೇಳ್ತೀವಿ ನಾವು? ನಿಮ್ ಮತ್ತೆ ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ನಿಮ್ನ ಏನು ಕೇಳಿಲ್ಲ ನಾವು. ನಿಮ್ಮನ್ನ ಮಂತ್ರಿಗಳಿಗೆ ಕೇಳಿಲ್ಲ, ನಿಮ್ಮನ್ನ ನ್ಯಾಮಿನೇಟ್ ಮಾಡ್ರಿ ಏನು ಕೇಳಿಲ್ಲ. ನಮ್ಮ ಸರ್ಕಾರದಾಗ ಬಂದ್ ಕುಂದ್ರುದಿಲ್ಲ. ಮುಗ್ಧ ಕುರುಬರು ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು. ನೀ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿ ನಮ್ ಹೊಟ್ಟೆ ಉರಿತೈತಿ. ಒಮ್ಮೊಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು, ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ. ನಿಮ್ಮ ಆಫೀಸಿಗೆ ಬಂದ್ರ, ನಿಮ್ಮನ್ನ ಭೇಟಿಯಾಗಕ್ ಬಂದ್ರ ಚಂಡ ಹಿಡಿದು ಹೊರಗೋಗಿತ್ತಾರ ಕುರುಬರ್ನ. ಎಲ್ಲಿ ಬಂದಿರ್ತೀವಿ ನಾವು? ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಂಗಿಲ್ಲ, ಬೇರೆದವ್ರು ಹೆಂಗ್ ಕೊಡಿಸ್ತಾರ? ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ. ಅದನ್ನ ತಾಲೂಕು ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ. ತಾಲೂಕು ಮಟ್ಟಕ್ಕೂ ಕೂಡ, ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ. ಮೂರನೇದು, ಸರ್ಕಾರಿ ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರು ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ. ಅದನ್ನ ತಾಲೂಕು ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ. ತಾಲೂಕು ಮಟ್ಟಕ್ಕೂ ಕೂಡ, ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ. ಮೂರನೇದು, ಸರ್ಕಾರಿ ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರು ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಓಪನ್ ಆಗಿ ಹೇಳ್ತಾ ಇದ್ವಿ. ನಾವು ಸಮುದಾಯದ ಪರವಾಗಿ ಹೇಳ್ತಾ ಇದ್ವಿ. ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿಕೂಟಕ್ಕೆ ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ದಯಮಾಡಿ ಕುರುಬ ಸಮುದಾಯ ಇವತ್ತು ಅತಂತ್ರದ ಸ್ಥಿತಿಯಲ್ಲಿದ್ದೆ. ಇವತ್ತು ಯಾವುದೇ ಉನ್ನತಿ ಕಾಣದೇ ಇರುವಂಥ ಸ್ಥಿತಿಯಲ್ಲಿದೆ. ಕುರುಬ ಸಮುದಾಯದವರು ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂಥವರು, ಇವತ್ತು ST ಪಟ್ಟಿನಲ್ಲಿ ಇರುವಂಥವರು ನಮ್ಮನ್ನು ಕೇಂದ್ರದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ತಂದು ಅದನ್ನು ಮಂಡಿಸಿ ಪಟ್ಟಿಗೆ ಸೇರಿಸ್ಬಿಟ್ರೆ ಇಡೀ ಸಮುದಾಯ ನಿಮ್ಮ ಜೊತೆ ಇರುತ್ತೆ. ಇಡೀ ಸಮುದಾಯ BJP ಮತ್ತು JDS ಜೊತೆ ಖಂಡಿತವಾಗಲೂ ಇರುತ್ತೆ. 2028ರ ಚುನಾವಣೆಯಲ್ಲಿ ಸಮುದಾಯ ನಿಮಗೆ ಸಪೋರ್ಟ್ ಮಾಡುತ್ತೆ. ತಂದೆ, ನೀನಿದ್ದಾಗೇ ಕುರುಬರಿಗೆ ಬೆಲೆ ಇಲ್ಲ. ನೀನಿದ್ದಾಗಲೇ ವಿಧಾನಸೌಧಕ್ಕೆ ಬಂದರೆ ಚೆಂಡಿಡ್ದು ಹೊರಗಡೆ ನುಗ್ತಾರೆ. ನೀನಿದ್ದಾಗೆ ಕುರುಬರಿಗೆ ಬೆಲೆ ಇಲ್ಲ. ಮತ್ತೆ ಬೇರೆಯವರು ಬಂದು ಮಾಡ್ತಾರಾ? ಈ ಮಾತನ್ನ ಸಮುದಾಯದ ಹೆಣ್ಣು ಮಗಳು ಕೇಳಿದ್ದಂಥದ್ದು. ಇದು ಹಳೆಯ ವಿಡಿಯೋ ಆದರೂ ಸಹ ವಾಸ್ತವಕ್ಕೆ ಹತ್ತಿರವಾಗಿರುವಂಥದ್ದು. ಸಮುದಾಯಕ್ಕೆ ನ್ಯಾಯಕ್ಕೋಸ್ಕರವಾಗಿ ಅವತ್ತು ಕೇಳಿರುವಂಥದ್ದು. ಇವತ್ತು ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ಮುಖ್ಯಮಂತ್ರಿ ಕುರ್ಚಿನಲ್ಲಿ DK ಶಿವಕುಮಾರ್ ಅವರು ಕೂತಿದ್ದಾರೆ. ಹಾಗಾದರೆ ಈ ಸಮುದಾಯದ ಬೇಡಿಕೆಗಳ ಕತೆ ಏನಾಗುತ್ತೆ? ಮತ್ತೊಮ್ಮೆ ನಾವು ಬೇಡಿಕೆಗಳ ಪತ್ರಗಳನ್ನು ಹಿಡ್ಕೊಂಡು ಹೊಸ ಸರ್ಕಾರಗಳಿಗೆ, ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟು ನಮ್ಮ ಸಮುದಾಯಕ್ಕೆ ಏನಾದರೂ ಮಾಡಿ, ಏನಾದರೂ ಮಾಡಿ, ಏನಾದರೂ ಮಾಡಿ ಅಂತೇಳಿ ಗೋಗರಿಯುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಕುರುಬರದ್ದು. ಗೋಗರಿಯುವಂತಹ ಪರಿಸ್ಥಿತಿ. ಅಷ್ಟಕ್ಕೂ ಕುರುಬರು ಕೇಳಿದ್ದು ಏನು? ಒಂದು ಕುರುಬರ ಅಭಿವೃದ್ಧಿ ನಿಗಮ. ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿಗಳಿಗೂ ಕುರುಬ ಅಭಿವೃದ್ಧಿ ನಿಗಮಗಳಿತ್ತು, ಕುರುಬರಿಗೆ ಮಾತ್ರ ಮಾಡಿಲ್ಲ ಸ್ವಾಮಿ. ಮಾಡಿ ಇದಿಷ್ಟನ್ನೇ ಕೇಳಿದ್ದು ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ. ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅಂತೇಳಿ ಪ್ರತಿಭಟನೆ ಆದಾಗ ಆ ವಿಚಾರವನ್ನು ಮಂಡಿಸ್ತಾರೆ. ಆದರೆ ಶಕ್ತಿಯುತವಾದಂತಹ ಕಾಯ್ದೆ ಆಗಲೇ ಇಲ್ಲ. ಆ ರಕ್ಷಣಾ ಕಾಯ್ದೆಗೆ 500 ಕೋಟಿ ರೂಪಾಯಿ ಇಡಬೇಕಾಗಿತ್ತು, ಇಟ್ಟಿಲ್ಲ. ಇವತ್ತಿಗೂ ಸಹ ಕುರಿಗಾರರ ಮೇಲೆ ದರ್ಪ ನಡೀತಾನೇ ಇದೆ, ಅವರಿಗೆ ರಕ್ಷಣೆ ಇಲ್ಲವೇ ಇಲ್ಲ. ಇದನ್ನೇ ತಾನೇ ಕೇಳಿದ್ದು. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಮತ್ತು ಅವರ ಆಚರಣೆಯನ್ನು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಮಾಡ್ತೇವೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು 3 ವರ್ಷಗಳ ಹಿಂದೆ ಮುಖ್ಯಮಂತ್ರಿಯಾಗಿ ಆಗಸ್ಟ್ 15ನೇ ತಾರೀಕು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮುಂದೆಗಡೆ ನಿಂತು ಅವರು ಹೇಳಿದ್ದು, ಈ ಬೇಡಿಕೆ ಇದೆ, ಆದಷ್ಟು ಬೇಗ ಇದನ್ನು ಆದೇಶ ಮಾಡ್ತೀನಿ ಅಂತೇಳಿ 3 ವರ್ಷಗಳಿಂದ ನಾವು ಕೇಳ್ಕೊತಾ ಬಂದ್ವಿ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಆದೇಶ ಆಗಲೇ ಇಲ್ಲ. ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ವಿಸ್ತಾರ ಆಗಲೇ ಇಲ್ಲ.
ಬಸವಣ್ಣನವರ ಭಾವಚಿತ್ರ 3 ದಿವಸದಲ್ಲಾಗುತ್ತೆ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಆದೇಶ 3 ವರ್ಷ ಆದರೂ ಆಗಲೇ ಇಲ್ಲ, ಅಧಿಕಾರದಿಂದ ಕೆಳಗಡೆ ಇಳಿದೇ ಬಿಟ್ಟರು. ಹಾಗಾದರೆ ಹೋಗಿ ಯಾರ ಮುಂದೆ ಹೋಗಿ ಕೇಳಬೇಕು ನಾವು? ಇದನ್ನೇ ತಾನೇ ನಾವು ಕೇಳ್ತಾ ಇರುವಂಥದ್ದು. ಧಾರವಾಡ ಯೂನಿವರ್ಸಿಟಿಗೆ, ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಕನಕದಾಸರ ಹೆಸರನ್ನು ನಾಮಕರಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಎಲ್ಲವನ್ನೂ ಮಾಡಿ ಕೊನೆಗೆ ಇಡ್ತಾರೆ ಅಂತ ತಿಳ್ಕೊಂಡಾಗ ಇನ್ನೂ ಸಹ ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರು ನಾಮಕರಣ ಆಗೇ ಇಲ್ಲಲ್ಲ. ಹೊಸ ಮುಖ್ಯಮಂತ್ರಿ ಹತ್ರ ಹೋಗಿ ಅದನ್ನು ಬೇಡ್ಕೊಳ್ಳುವಂತಹ ಸ್ಥಿತಿಗೆ ತಂದಿಟ್ರಲ್ಲ. ಇದನ್ನು ನಾವು ಮಾತಾಡಬಾರ್ದಾ? ಇದನ್ನು ನಾವು ಪ್ರಶ್ನೆ ಮಾಡಬಾರ್ದಾ? ಹಾಗಾದರೆ ಮತ್ತೇನು ಕೇಳಬೇಕು ಗೊತ್ತಿಲ್ಲ. ಇವತ್ತು ಸಮುದಾಯಕ್ಕೆ ಏನು ಬೇಕು ಏನು ಬೇಡ ಅನ್ನೋ ವಿಚಾರವನ್ನು 3 ವರ್ಷಗಳಿಂದ ಸರ್ಕಾರದ ಮುಂದೆ ಇಡ್ತಾ ಬಂದ್ವಿ. ಜನಸ್ಪಂದನದಲ್ಲಿ ಕ್ಯೂ ಹಚ್ಚಿ ನಾವು ಮನವಿಯನ್ನು ಕೊಟ್ಟವಲ್ಲ, ಆಗಲೇ ಇಲ್ಲಲ್ಲ. ಹಾಗಾದರೆ ಮುಂದೆ ಏನು ಮಾಡಬೇಕು? ಈಗಿರುವಂತಹ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಮನವಿ ಕೊಟ್ಟರೆ ಒಂದು ವೇಳೆ ಅವರು ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳದೆ ಹೌದಪ್ಪ ಕುರುಬರು ಕೇಳ್ತಾ ಇದ್ದಾರೆ, ಇವರಿಗೆ ಕೊಡಬೇಕು, ಇದು ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ, ಕೊಡಬೇಕು ಅಂತೇಳಿ DK ಶಿವಕುಮಾರ್ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಖುಷಿಯಾಗಿರ್ತದೆ. ಒಂದು ವೇಳೆ ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ದರು, ಅಲ್ಲೇ ಆಗಲಿಲ್ಲ, ನಮ್ಮ ಹತ್ರ ಬಂದವರೇ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಷ್ಟ ಆಗೋದು ಕುರುಬ ಸಮುದಾಯಕ್ಕೆ ಅಲ್ವಾ? ನಷ್ಟ ಆಗೋದು ಕುರುಬ ಸಮುದಾಯಕ್ಕೆ ಅಲ್ವಾ? ಇದೇನಾ? ಈ ಸಮುದಾಯ ಹಕ್ಕಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇದೆ. ಕೈಗೆ ಬಂದ ತುತ್ತನ್ನು ಚೆಲ್ಲಿಕೊಂಡಿರುವಂಥ ಈ ಸಮುದಾಯ ST ಮೀಸಲಾತಿಯ ವಿಚಾರದಲ್ಲಿ ಅವತ್ತು 76, 86, 91ರಲ್ಲಿ ಯಾರೂ ವಿರೋಧ ಮಾಡ್ತಾ ಇರಲಿಲ್ಲ. ಆ ಪಟ್ಟಿಯಲ್ಲಿ ಇದ್ದಿದ್ದೇ ಕುರುಬರು. ಆ ಪಟ್ಟಿಯಲ್ಲಿದ್ದಂತಹ ಕುರುಬರನ್ನು ನಾವು ಕಾಪಾಡ್ಕೊಂಡು ಬಿಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಸರ್ಕಾರಗಳ ಮುಂದೆ ನಮ್ಗೆ ST ಮೀಸಲಾತಿ ಕೊಡಿ ಅಂತ ಗೋಗರಿಯುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವತ್ತೂ ಕಳ್ಕೊಂಡ್ವಿ. ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಡಿಲೇ ಮಾಡ್ಕೊಂಡ್ವಿ. ನಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾಗೂ ಸಹ ಅದರ ಮೇಲೆ ಪ್ರೀತಿ ಬರ್ತಾ ಇದ್ದಂಗೆ ಮಾಡ್ಕೊಂಡ್ವಿ. ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ರಾಜಕಾರಣಿಗಳ ನೆರವಿಲ್ಲದೆ ಇವತ್ತು ಜಗದ್ಗುರುಗಳು ಅದೊಂದು ಸಂಕಲ್ಪ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ. ಯಾವುದೇ ರಾಜಕೀಯ ಪಕ್ಷ ಲಾಭ ಕೇಳುತ್ತೆ. ಇವತ್ತು ಕುರುಬರಿಗೆ ST ಮೀಸಲಾತಿ ನಾವು ಮಾಡಿಕೊಟ್ರೆ ನಮ್ಗೆ ಅದರಿಂದ ಲಾಭ ಏನಿದೆ? ಕುರುಬರು ನಮ್ಮ ಜೊತೆ ಬರ್ತಾರಾ? ಯಾಕಂದರೆ ಈಗಾಗಲೇ ಒಂದು ಸಾರಿ ಅವರು ನೋಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ST ಮೀಸಲಾತಿಯ ಶಿಫಾರಸನ್ನು ಮಾಡಿರುವಂಥದ್ದು. ಆದರೆ ಸರ್ಕಾರಕ್ಕೆ ಎಲೆಕ್ಷನ್ ಬಂದಾಗ ಕುರುಬರು ಯಾರು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಅಂಕಿಅಂಶಗಳ ಸಮೇತ ಅವರೂ ಸಹ ತಿಳ್ಕೊಂಡಿರ್ತಾರೆ. ಇವತ್ತು ಲೋಕಸಭಾ ಚುನಾವಣೆ ಬರ್ತದೆ. ಅದಕ್ಕೆ ಮುಂಚಿತವಾಗಿ 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಕುರುಬ ಸಮುದಾಯ ಏನು BJP ಜೊತೆ JDS ಮೈತ್ರಿ ಜೊತೆ ಬರೋ ಥರ ಇದ್ದರೆ ನಾವು ಅವ್ರು ಸಪೋರ್ಟ್ ಮಾಡ್ಬೋದು. ಇಲ್ಲ ಬರದೇ ಇದ್ದರೆ ಅವ್ರು ಕೊಟ್ಟು ಏನು ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಸಿನಲ್ಲಿ ಏನಾದರೂ ಬಂತು ಅಂದರೆ ನಮ್ಗೆ ಮತ್ತಷ್ಟು ಹಿನ್ನಡೆ ಆಗಬಹುದು. ನಾವು ಓಪನ್ನಾಗಿ ಹೇಳ್ತಾ ಇದ್ವಿ, ನಾವು ಸಮುದಾಯದ ಪರವಾಗಿ ಹೇಳ್ತಾ ಇದ್ವಿ. ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿಕೂಟಕ್ಕೆ ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ದಯಮಾಡಿ ಕುರುಬ ಸಮುದಾಯ ಇವತ್ತು ಅತಂತ್ರದ ಸ್ಥಿತಿಯಲ್ಲಿದ್ದೆ. ಇವತ್ತು ಯಾವುದೇ ಉನ್ನತಿ ಕಾಣದೇ ಇರುವಂಥ ಸ್ಥಿತಿಯಲ್ಲಿದೆ. ಕುರುಬ ಸಮುದಾಯದವರು ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂಥವರು, ಇವತ್ತು ST ಪಟ್ಟಿನಲ್ಲಿರುವಂಥವರು ನಮ್ಮನ್ನು ಕೇಂದ್ರದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ತಂದು ಅದನ್ನು ಮಂಡಿಸಿ ಪಟ್ಟಿಗೆ ಸೇರಿಸ್ಬಿಟ್ರೆ ಇಡೀ ಸಮುದಾಯ ನಿಮ್ಮ ಜೊತೆ ಇರುತ್ತೆ. ಇಡೀ ಸಮುದಾಯ BJP ಮತ್ತು JDS ಜೊತೆ ಖಂಡಿತವಾಗಲೂ ಇರುತ್ತೆ. 2028ರ ಚುನಾವಣೆಯಲ್ಲಿ ಸಮುದಾಯ ನಿಮಗೆ ಸಪೋರ್ಟ್ ಮಾಡುತ್ತೆ. ST ಮೀಸಲಾತಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗಲೂ ಸಪೋರ್ಟ್ ಮಾಡುತ್ತೆ. ನಮ್ಮ ಸಮುದಾಯ ನಿಮ್ಮ ಋಣವನ್ನು ಮರೆಯೋದಿಲ್ಲ. ಇದನ್ನು ನಾವು ಹೇಳ್ಬೋದು, ಇದನ್ನು ನಾವು ಕೇಳ್ಕೋಬೋದು. ಇವತ್ತು ಬೇರೆಯವರ ಮುಂದೆ ಅಂಗಲಾಚುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ ನಮ್ಮನ್ನು ನಾವು. ಯಾತಕ್ಕೆ ಈ ಥರ ಹೇಳ್ತೀವಿ ಅಂತಂದರೆ, ಹಿಂದೆ ಕೈಯಲ್ಲಿದ್ದಾಗ ನಮ್ಮವರೇ ಇದ್ದರು, ತಟ್ಟೆಯಲ್ಲಿದ್ದಾಗ ನಮ್ಮವರೇ ಪ್ರಶ್ನೆ ಮಾಡಲಿಲ್ಲ. ತಟ್ಟೆಯಲ್ಲಿರುವಂಥ ಅನ್ನವನ್ನು ಕಿತ್ಕೊಳ್ಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡಲಿಲ್ಲ, ಯಾಕೆ ಕಿತ್ಕೊಳ್ತಾ ಇದ್ದೀರಿ ಅಂತೇಳಿ.
ನಾನು ಹೇಳ್ತಾ ಇರ್ಬೋದು 86, 91ರಲ್ಲಿ ಇವತ್ತೂ ಸಹ ನಾವು ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದು ನಾವುಗಳೇ ಹೊರತು ಬೇರೆಯವರಲ್ಲ ಸ್ನೇಹಿತರೆ. ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ರಾಜಕೀಯ ಬೇಕಾಗಿಲ್ಲ, ನಮಗೆ ರಾಜಕೀಯ ಬೇಡವೇ ಬೇಡ, ನಮಗೆ ರಾಜಕೀಯದ ದೂರ ಇರ್ತೀವಿ. ಆದರೆ ಈ ಸಮುದಾಯಕ್ಕೆ ST ಮೀಸಲಾತಿಗೆ ಕೇಂದ್ರ ಸರ್ಕಾರದಲ್ಲಿರುವಂತಹ HD ಕುಮಾರಸ್ವಾಮಿ ಅವ್ರಿಗೂ ಮನವಿ ಮಾಡ್ಕೊಳ್ತೀವಿ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಮನವಿ ಮಾಡ್ಕೊಳ್ತೀವಿ, ಬಸವರಾಜ ಬೊಮ್ಮಾಯಿ ಅವ್ರಿಗೂ ಮನವಿ ಮಾಡ್ಕೊಳ್ತೀವಿ, ಅಮಿತ್ ಶಾ ಅವ್ರಿಗೂ ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ಈ ಸಮುದಾಯವನ್ನು ST ಮೀಸಲಾತಿ ಪಟ್ಟಿಗೆ ವಿಸ್ತಾರ ಮಾಡಿ ಹೊಸದಾಗಿ ಸೇರ್ಪಡೆ ಮಾಡಬೇಕಾಗಿಲ್ಲ. ಕೊಡಗಿನಲ್ಲಿರುವಂಥ ಕ್ರಮ ಸಂಖ್ಯೆ 28ರ ಬ್ರಾಕೆಟ್ ರಿಮೂವ್ ಮಾಡಿ ಸೇರಿಸ್ಬಿಡಿ, ನಿಮ್ಮ ಜೊತೆ ಸಮುದಾಯ ಇರುತ್ತೆ ಅಂತ ನಾವು ಕೇಳಿಕೊಳ್ಳುವಂತಹ ವಿಚಾರವನ್ನು ಇವತ್ತು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ನಿಮ್ಮ ಮುಂದೆ ನಾವು ಕೈಯೊಡ್ಡಿ ನಿಂತಿದ್ದೇವೆ. ಈ ಸಮುದಾಯಕ್ಕೆ ಬೇರೆ ಮಾರ್ಗವೇ ಇಲ್ಲ. ಯಾರೂ ಸಹ ಸಪೋರ್ಟ್ ಮಾಡೋದಿಲ್ಲ, ನೀವುಗಳು ಯಾರು ಸಪೋರ್ಟ್ ಮಾಡ್ತಾರೋ ಅವರೇ ನಮ್ಮ ಪಾಲಿನ ದೇವರು. ಈ ಕುರುಬ ಸಮುದಾಯಕ್ಕೆ ಯಾರು ST ಮೀಸಲಾತಿ ಕೊಡ್ತಾರೋ ಅವರೇ ನಮ್ಮ ಪಾಲಿನ ದೇವರುಗಳು ಅಂತ ನಾವು ತಿಳ್ಕೊಳ್ತೇವೆ. ಬೇಸರ ಆಗುತ್ತೆ, ಅನಿವಾರ್ಯವಾಗಿ ಮಾತಾಡಲೇಬೇಕಾಗುತ್ತೆ. ಬಂಧುಗಳೇ, ಇದು ಸಮುದಾಯ ರೀ, ಸಮುದಾಯದ ಭವಿಷ್ಯ, ಸಮುದಾಯವನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು, ಸಮುದಾಯದವ್ರ ಮೇಲೆ ಸಾವಿರಾರು ಅಟ್ರಾಸಿಟಿ ಆಗಿರುವಂಥದ್ದು ಎಲ್ಲವೂ ದಾಖಲೆಗಳು ಹೇಳ್ತಾ ಇರುವಂಥದ್ದು. ನಾವು ಸಮುದಾಯದ ಭವಿಷ್ಯವನ್ನು ನೋಡಬೇಕೇ ಹೊರತು ನಾವು ರಾಜಕೀಯ ತಗೊಂಡು ಏನು ಮಾಡ್ತೀರಿ? ಇದು ವಾಸ್ತವ ಸತ್ಯ. ಕನಕ TV ಯಾವತ್ತಿಗೂ ಸಮುದಾಯದ ಪರವಾಗಿದ್ದಾನೆ ಅಂತಂತೆ ಹೊರತು ಬೇರೆ ಯಾವುದೇ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಮಾತಾಡೋದಿಲ್ಲ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.